ವಿಧಾನಮಂಡಲ ಅಧಿವೇಶನದಲ್ಲಿ ಇವತ್ತು ಗೃಹಲಕ್ಷ್ಮಿ ಇದೆ ಚರ್ಚೆ. ಎರಡು ಪ್ರಮುಖ ವಿಚಾರಗಳು, ಒಂದು ಗೃಹಲಕ್ಷ್ಮಿ, ಇನ್ನೊಂದು ಕೃಷ್ಣ ಬೈರೇಗೌಡರು ಅಕ್ರಮ ಮಾಡಿ ಭೂಮಿ ನುಂಗಿದ್ದಾರೆ ಅನ್ನುವಂತಹ ವಿಚಾರ. ಸೊ ಕೃಷ್ಣ ಬೈರೇಗೌಡರು ಭೂಮಿ ನುಂಗಿದ್ದಾರೆ ಅನ್ನುವಂಥ ವಿಚಾರವನ್ನ ನಾವು ಲೇಟರ್ ಆನ್ ಡಿಸ್ಕಸ್ ಮಾಡ್ತೀವಿ. ಆದರೆ ಗೃಹಲಕ್ಷ್ಮಿ ಅನ್ನೋದು ಕಾಂಗ್ರೆಸ್ ಸರ್ಕಾರದ ಅತ್ಯಂತ ದೊಡ್ಡ ಕಾರ್ಯಕ್ರಮ, ಗ್ಯಾರಂಟಿಗಳಲ್ಲಿ ಅತಿ ದೊಡ್ಡ ಪಾಲು ಹೋಗುವಂತಹ ಕಾರ್ಯಕ್ರಮ. ಗೃಹಲಕ್ಷ್ಮಿಯಿಂದ ಬರುವಂತಹ 2,000 ರೂಪಾಯಿ ಹಣದಿಂದ ಎಷ್ಟೋ ಜನ ಮಹಿಳೆಯರು ಎಷ್ಟೋ ಕನಸುಗಳನ್ನ ಈಡೇರಿಸಿಕೊಂಡಿದ್ದಾರೆ. ತಾವು ಜೀವನದಲ್ಲಿ ಮಾಡಕ್ಕೆ ಆಗೋದಿಲ್ಲ, ಗಂಡನ ಹತ್ರ ದುಡ್ಡು ಕೇಳಕ್ ಆಗೋದಿಲ್ಲ, ನನಗೋಸ್ಕರ ನಾನು ಖರ್ಚು ಮಾಡೋದಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ಆ ದುಡ್ಡನ್ನು ನನ್ನ ಗಂಡನ ಹತ್ರ ಯಾಕೆ ಕೇಳಬೇಕು ಅನ್ನುವಂಥ ಎಷ್ಟೋ ಜನ ಮಹಿಳೆಯರು ಸರ್ಕಾರದಿಂದ ಬರುವಂತಹ 2,000 ರೂಪಾಯಿ ಹಣಕ್ಕೆ ತಮ್ಮ ಎಷ್ಟೋ ಕನಸುಗಳನ್ನ ಈಡೇರಿಸಿಕೊಂಡಿದ್ದಾರೆ. ಹೊಲಿಗೆ ಮಷಿನ್ ತಗೊಂಡಿದ್ದಾರೆ, ಮಕ್ಕಳಿಗೆ ಡ್ಯಾನ್ಸ್ ಕ್ಲಾಸ್ ಹಾಕಿದ್ದಾರೆ, ಒಂದು ಒಳ್ಳೆ ಅಲಮಾರಿ ತಗೊಂಡಿದ್ದಾರೆ, ಫ್ರಿಡ್ಜ್ ತಗೊಂಡಿದ್ದಾರೆ, ತಮ್ಗೆ ಯಾವ ದಿನಬಳಕೆ ವಸ್ತುಗಳು ಬೇಕೋ ಅದನ್ನೆಲ್ಲ ತಗೊಂಡಿದ್ದಾರೆ. ಅಂತಹ ಗೃಹಲಕ್ಷ್ಮಿ ಯೋಜನೆಯ ಹಣ ಫೆಬ್ರವರಿ ಮತ್ತು ಮಾರ್ಚ್ ಅಲ್ಲಿ ಹಾಕಿಲ್ಲ ಅನ್ನೋದು ದೊಡ್ಡ ವಿಷಯ. ಆ ವಿಚಾರ ಸ್ವತಃ ಸಚಿವೆ ಆದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಗೊತ್ತೇ ಇರಲಿಲ್ಲ ಅನ್ನೋದು ಇನ್ನೊಂದು ವಿಚಾರ. ಗೊತ್ತಿದ್ರೂ ಕೂಡ ಹಾಕಿದ್ದೀವಿ ಅಂತ ಹೇಳಿದ್ದಾರೆ ಅನ್ನೋದು ಮತ್ತೊಂದು ವಿಚಾರ. ಕೊನೆಗೆ ಇಲ್ಲ, ಹಾಕೇ ಇಲ್ಲ ಅನ್ನೋದು ಗೊತ್ತಾದ್ಮೇಲೆ ವಿಷಾದ ವ್ಯಕ್ತಪಡಿಸ್ತೀನಿ, ಐ ಆಮ್ ಸಾರಿ ಅಂತ ಅಂದಿದ್ದು ಮತ್ತೊಂದು ವಿಚಾರ. ಈಗ ಹೊಸ ವಿಚಾರ ಏನು ಅಂದ್ರೆ, ಹಣಕಾಸು ಇಲಾಖೆ ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ನಡುವೆ ಜಟಾಪಟಿ ನಡೆದಿದ್ದು, ಹಣಕಾಸು ಇಲಾಖೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಈ ಗೃಹಲಕ್ಷ್ಮಿ ಯೋಜನೆಗೆ ಹಣ ಕೊಟ್ಟಿಲ್ಲ, ಅದನ್ನು ಮುಚ್ಚಿಟ್ಕೊಳ್ಳೋಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪರಬಾರ್ದು ಪಾಡನ್ನ ಪಟ್ಟು ಕೊನೆಗೂ ಸಾರಿ ಕೇಳಂಗಾಯ್ತು. ಹಾಗಾದ್ರೆ ಇದಕ್ಕೆ ಹೊಣೆ ಯಾರು? ಈ 2 ತಿಂಗಳ ಹಣ ಯಾವಾಗ ಹಾಕ್ತಾರೆ? ಈ 2 ತಿಂಗಳ ಹಣ ಬರ್ದೇ ಇರೋದಕ್ಕೆ ಹಣಕಾಸು ಇಲಾಖೆ ಕಾರಣನ, ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಕಾರಣನ, ಸಿದ್ದರಾಮಯ್ಯನವ್ರ ಕಾರಣನ? ಐ ಡೋಂಟ್ ನೋ. ಬಟ್ ಗೃಹಲಕ್ಷ್ಮಿ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ನಡೀತಾ ಇದೆ. ಆ ಚರ್ಚೆಯನ್ನೇ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಮಾಡ್ತೀವಿ. ಇದೇ ಈ ಕ್ಷಣದ ಸ್ಪೆಷಲ್. ಲಕ್ಷ್ಮಕ್ಕ, ವಿಷಾದ ಯಾಕಕ್ಕ? ಬಿಜೆಪಿ ನಾಯಕರು ಬಿಟ್ಟ ಅಸ್ತ್ರಕ್ಕೆ ಕಾಂಗ್ರೆಸ್ ಸರ್ಕಾರ ಶೇಕ್. ಒಂದ್ ಕಡೆ ಗೃಹಲಕ್ಷ್ಮಿ ಸಂಕಷ್ಟ, ಮತ್ತೊಂದು ಕಡೆ ಭೂ ಕಬಳಿಕೆ ಕಂಟಕ. ಸರ್ಕಾರವನ್ನ ಕಟ್ಟಿ ಹಾಕುವಲ್ಲಿ ಸಕ್ಸಸ್ ಆಯ್ತಾ ಬಿಜೆಪಿ ಜೆಡಿಎಸ್? ಸದನದ ಒಳಗೂ ಹೊರಗೂ ಕಾಂಗ್ರೆಸ್ ವಿರುದ್ಧ ಕೇಸರಿ ಪಡೆ ರಣಾಸ್ತ್ರ. ಸರಳ ಸಜ್ಜನ ಸಚಿವರೇ, ನೀವು ಭೂಮಿ ನುಗ್ಗಿದ್ದು ನಿಜಾನಾ? ಸ್ವಂತ ಗ್ರಾಮದಲ್ಲೇ ಭೂ ಕಬಳಿಕೆ ಮಾಡಿದ್ರ ಕೃಷ್ಣ ಬೈರೇಗೌಡ? ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಭೂಮಿ ನುಂಗಿದ್ರ ಮಂತ್ರಿ? ಕೋಲಾರದಲ್ಲಿ 21 ಎಕರೆ ಜಮೀನು ಅಕ್ರಮವಾಗಿ ಪಡೆದ್ರ ಸಚಿವರು? ನರಸಾಪುರ ಹೋಬಳಿ ಗರುಡನ ಪಾಳ್ಯದಲ್ಲಿರುವ 21 ಎಕರೆ ಜಮೀನು ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಭೂಮಿ ನುಂಗಿದ್ರ ಸಚಿವರು? ನಕಲಿ ದಾಖಲೆ ಸೃಷ್ಟಿಸಿ ಕೆರೆ ಸ್ಮಶಾನದ ಜಮೀನನ್ನೇ ಕಬಳಿಸಿದ್ರ? ಬಿಜೆಪಿ ದಾಖಲೆ ಬಿಚ್ಚಿಟ್ಟಿದ್ದೇನು? ಕಂದಾಯ ಸಚಿವರ ಸಮರ್ಥನೆ ಏನು? ಲಕ್ಷ್ಮಿ ಹೆಬ್ಬಾಳ್ಕರ್ 5,000 ಕೋಟಿ ಗೃಹಲಕ್ಷ್ಮಿ ಹಣವನ್ನ ಏನ್ ಮಾಡಿದ್ರು? ಸದನಕ್ಕೆ ಸುಳ್ಳು ಮಾಹಿತಿ ಕೊಟ್ರ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್? ಹಣದ ಬಗ್ಗೆ ತಪ್ಪು ಮಾಹಿತಿ ಕೊಟ್ಟಿದ್ದು ಅಧಿಕಾರಿಗಳ, ಸಚಿವರ? ಎಸ್, ಏನಾಯ್ತು? ಗೃಹಲಕ್ಷ್ಮಿ ಹಣವನ್ನ ಎಷ್ಟು ಕಂತು ಕೊಟ್ಟಿದ್ದೀರಾ ಅಂತ ಸದನದಲ್ಲಿ ಪ್ರಶ್ನೆ ಕೇಳ್ತಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು 23 ಕಂತು ಕೊಟ್ಟಿದ್ದೀವಿ. ಹಾಗೆ ನೋಡಿದ್ರೆ 28 ಕಂತು ಕೊಡಬೇಕು ಸದನದ ಅವಧಿಗೆ ನಿರ್ದಿಷ್ಟವಾಗಿ. 28 ಕಂತಲ್ಲಿ 23 ಕಂತು ಕೊಟ್ಟಿದ್ದೀವಿ ಅಂದ್ರೆ ಬಾಕಿ ಉಳಿದಿರೋದು 5 ಕಂತು. ಹೀಗಾಗಿ ಅಲ್ಲಿ ನೀವು ಮಾರ್ಚ್ ಮತ್ತು ಫೆಬ್ರವರಿಯಲ್ಲಿ ಕೊಟ್ಟಿಲ್ಲ ಮೇಡಮ್, ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ತಾರೆ. ಇಲ್ಲ ನಾವು ಫೆಬ್ರವರಿ ಮಾರ್ಚ್ ಸೇರ್ಸೇ ಕೊಟ್ಟಿದ್ದೀವಿ ಆಗಸ್ಟ್ ವರೆಗೂ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳ್ತಾರೆ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ಆದ್ರೂ ಬಿಟ್ಟು ಬಿಡ್ಲಾರ್ದಂಗೆ ಮಹೇಶ್ ತೆಂಗಿನಕಾಯಿ ಮತ್ತು ಆರ್ ಅಶೋಕ್ ಅವರು, ಇಲ್ಲ ಮೇಡಮ್ ಹೌದು ಆಗಸ್ಟ್ ವರೆಗೆ ಕೊಟ್ಟಿದ್ದೀರಿ ಅಂತ ತಾವು ಹೇಳ್ತಾ ಇದ್ದೀರಿ, ಆದ್ರೆ ಕ್ರಾಸ್ ಚೆಕ್ ಮಾಡಿ ಫೆಬ್ರವರಿ ಮತ್ತು ಮಾರ್ಚ್ ಅಲ್ಲಿ ನೀವು ಕೊಟ್ಟಿಲ್ಲ ಅಂತಾರೆ. ನಾನು ಹೇಳ್ತಾ ಇದ್ದೀನಲ್ಲ ರೀ, ಆಗಸ್ಟ್ ವರೆಗೂ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಲಕ್ಷ್ಮಿ ಹೆಬ್ಬಾಳ್ಕರ್. ಮರ್ದಿನ ಏನ್ ಮಾಡ್ತಾರೆ, ಮಹೇಶ್ ತೆಂಗಿನಕಾಯಿ ಅವರು ಒಂದಿಷ್ಟು ದಾಖಲೆಗಳನ್ನ ತರಿಸ್ಕೊಂಡು
ಸದನದ ಮುಂದೆ ಇಡ್ತಾರೆ. ನೋಡಿ ಸ್ವಾಮಿ, ಫೆಬ್ರವರಿ ಮತ್ತು ಮಾರ್ಚ್ ಅಲ್ಲಿ ದುಡ್ಡು ಹಾಕಿಲ್ಲ, ಇದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ಇಲ್ಲಿದ್ದಾವೆ. ಸಚಿವರು ನೋಡಿದ್ರೆ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ಅಂತ ಸಿದ್ದರಾಮಯ್ಯನವ್ರ ಮುಂದೆ ಇಡ್ತಾರೆ. ಸಿದ್ದರಾಮಯ್ಯನವರು ಸದನದಲ್ಲಿ ತಪ್ಪಾಗಿದ್ರೆ ನಾವು ಹಾಕಿಸ್ತೀವಿ ಬಿಡ್ರಿ, ಫೆಬ್ರವರಿ ಮಾರ್ಚ್ದು ಹಣ ಹಾಕಿಸ್ತೀವಿ ಅಂತಾರೆ. ಅದಾದ ಮೇಲೆ ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ, ಅವ್ರು ಸದನದಲ್ಲಿ ಮಾತಾಡಲೇಬೇಕು, ಈ ವಿಚಾರದಲ್ಲಿ ಕ್ಷಮೆ ಕೇಳಲೇಬೇಕು ಅಂತ ಪ್ರತಿಪಕ್ಷಗಳು ಪಟ್ಟು ಹಿಡಿತವೆ. ಇವತ್ತು ಸನ್ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸದನಕ್ಕೆ ಬರ್ತಾರೆ. ಬಂದು ಏನಂತಾರೆ ಅನ್ನೋ ಕುತೂಹಲಕ್ಕೆ ನೀವೇ ನೋಡ್ಬಿಡಿ ವಿಡಿಯೋ. ನಾನು ವಿರೋಧ ಪಕ್ಷದ ಎಲ್ಲ ಸದಸ್ಯರಿಗೆ ಕೇಳಲಿಕ್ಕೆ ಬಯಸ್ತೇನೆ, ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಆ ವರ್ಡು ಮಾನ್ಯ ಸುರೇಶ್ ಸಾಹೇಬರಿಗೆ ಇಷ್ಟ ಆಗಲಿಲ್ಲ ಅಂದರೆ ನಾನು ಕ್ಷಮೆಯನ್ನು ಕೂಡ ಕೇಳಲಿಕ್ಕೆ ಬಯಸ್ತೇನೆ. ಆದರೆ ಒಬ್ಬ ಮಹಿಳೆ ಅಂತ ಹೇಳಿ ಈ ಮಟ್ಟಕ್ಕೆ ತಾವೆಲ್ಲ ಮಾಡ್ತಾ ಇದ್ದೀರಲ್ಲ, ಯಾವ ಮಟ್ಟಕ್ಕೆ ಅಲ್ಲ ರೀ, ಪ್ರತಿಯೊಂದು ಮಾತಲ್ಲಿ ಮಾನ್ಯ ಅಧ್ಯಕ್ಷರೇ, ಅಧ್ಯಕ್ಷ ಅವ್ರು ಕೊಡಿ. ಕಳೆದ 3 ದಿನದಿಂದನೂ ಕೂಡ ನಾವು ಈ ನಮ್ಮ ಸಚಿವರು, ಮಹಿಳಾ ಮತ್ತು ಮಕ್ಕಳ ಸಚಿವರು ತಪ್ಪುತ್ತರ ಸದನ ಕೊಟ್ಟರು. ನಾನು 0 ಅವರ್ ಕೊಟ್ಟೆ, ತಾವು ಅನುಮತಿ ಕೊಟ್ರಿ. 3 days ಇಂದ ಅವರು ಸದನದಲ್ಲೂ ಕಾಣೆ ಔಟಿದ್ದಾರೆ. ನಾನು 3 ದಿನ ಬಂದು ತಮ್ಮ ಚೇಂಬರ್ಗೂ ಹೇಳಿದೆ, ಸರ್ ಏನಿದು ಅವಕಾಶ ಮಾಡಿ ಅವ್ರು ಕರೆಸಿ ಮಾತಾಡಿ 5,000 ಇಲ್ಲ, ಎಲ್ಲಿ ಬರ್ತಾನೆ ಇಲ್ಲಲ್ಲ, ಏನು ಅವ್ರೇನ ಅಲ್ಲಲ್ಲ 3 ದಿನದಿಂದ ಪತ್ತೆ ಇಲ್ಲ ಅಂದ್ರೆ ಚಂದ್ರಲೋಕದಲ್ಲಿ ಇದ್ದಾರೆ ಅವರು, ಕರ್ಸ್ಬೇಕಲ್ಲ ಅವ್ರನ್ನ. ಇದು 5,000 ಕೋಟಿಗೆ ಸಂಬಂಧಪಟ್ಟಿದ್ದು. ರಾಜ್ಯದ ಜನತೆ ತಲುಪಿಲ್ಲ ಅಂತ ನಾವ್ ಹೇಳಿದಿರಿ. ನಾವು ತಲುಪಿಲ್ಲ ಅಂದಾಗ ಇಲ್ಲ ಕೊಟ್ಟಿದ್ದೀರಿ ನಾವು ಫೆಬ್ರವರಿ ಅಂತ ಪದೇ ಒತ್ತಿ ಹೇಳಿದ್ದಾರೆ. ಇದು ಸದನಕ್ಕೆ ಅಗೌರವ ಅಲ್ಲ? ಬಂದು ಉತ್ತರ ಕೊಡ್ಬೇಕಲ್ಲ ಅಧ್ಯಕ್ಷರ? ಇಲ್ಲ ನೋಡಿ, ಎಲ್ಲಿ ಕೊಡ್ತಾರೆ? ದಯವಿಟ್ಟು ನಾವು ಪ್ರಶ್ನೆ ಕೇಳೋದೇನಕ್ಕೆ ನಿಮ್ಮನ್ನ, ಸರಿಯಾದ ಉತ್ತರ ಕೊಡ್ತೀರಾ ಅಂತ ಒಂದು ಗೌರವ ಇದೆ. ಈಗ ಮಂತ್ರಿಗಳು ಕೊಡೋದು ಅದೊಂದು ಗೌರವ, ನಿಮಗೂ ಗೊತ್ತಿದೆ. ನಾವು ಅದನ್ನ ಪ್ರಿವಿಲೇಜು ಬೇರೆ ನಮ್ಮ ಕಮಿಟಿಗೆ ಎಲ್ಲ ಹಾಕಿದ್ರೆ ಮಂತ್ರಿಗಳಿಗೆ ಎನ್ಕ್ವೈರಿ ಬರ್ತತೆ. ಒಬ್ಬ ಅಧಿಕಾರಿ ಹತ್ರ ಸರಿಯಾಗಿ ಉತ್ತರ ತಗೊಳಕ್ ಆಗಲ್ಲ ಅಂತ ಹೇಳಿದ್ರೆ ಮಂತ್ರಿಗೆ, ಹಾಗಾದ್ರೆ ಮಂತ್ರಿಗಳಿಗೆಲ್ಲ ನಾವು ಏನು ಇವಾಗ ಮಂತ್ರಿಗಳೆಲ್ಲ ಬಂದು ಕೂತಿದ್ದಾರೆ, ಎಲ್ಲ 4-5 ಜನ, ಅವ್ರು ಕೊಡೋ ಸತ್ಯ ಅಂತಾನೆ ನಾವು ತಗೊಳೋದು. ನಾವು ಜನಗಳು ಹೇಳೋದು ಅವ್ರೇನು ಹೇಳಿದಾರೆ, ಸತ್ಯ ಹೇಳಿದ್ದಾರೆ, ಮಾಡ್ತಾರೆ ಅಂತಾನೆ ಹೇಳೋದು. ಈ ತರ ಆಗ್ಬಿಟ್ರೆ ಯಾವ ಮಂತ್ರಿಗೂ ನಾವು ಉತ್ತರನೇ ಏನು ಅರ್ಥನೇ ಇಲ್ಲ. ಈ ಮಂತ್ರಿಗಳು ಹೇಳೋದಲ್ಲ ಸುಳ್ಳೆ ಅಂತ ಆಗೋದ್ರೆ ನಮ್ ಕತೆ ಇಲ್ಲ. ದಯವಿಟ್ಟು ಅವ್ರು ಕರ್ಸಿ ನಾವು ಕರ್ಸೋ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, 3 ದಿನದಿಂದ ಸದನದಲ್ಲಿ ವಿಷಯ ಚರ್ಚೆ ಆಗ್ತಾ ಇದೆ. ಸದನಕ್ಕೆ ತಪ್ಪು ಒಂದ್ ನಿಮಿಷ ನಾನು ಕ್ಲಾರಿಫೈ ಮಾಡ್ಬಿಡ್ತೀನಿ. ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ, ನೀವೇ ಹೇಳಿದಂತೆ ಹಣದ ವಿಷಯ ಅಲ್ಲ ಇಲ್ಲಿ, ಸದನಕ್ಕೆ ತಪ್ಪು ಗೌರವ ಕೊಟ್ಟಿದ್ದಾರೆ ಅಂತ. ಇವತ್ತಿನ ಕ್ವಶನ್ ನಲ್ಲಿ ಅವ್ರದೇ ಇಲಾಖೆಯ ಕ್ವಶನ್ಸ್ಗಳಿದೆ. ಎಗೇನ್ ಮತ್ತೆ ಆ ಕ್ವಶನ್ಗಳು ಸುಳ್ಳು ತಪ್ಪು ಸರಿನೋ ನಮಗೆ ಅಂದಾಜಾಗಲ್ಲ. ಏನ್ ಗೃಹಲಕ್ಷ್ಮಿ ದುಡ್ಡು ಏನು ಇವರು ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ತಿನ್ಬಿಟ್ಟವ್ರ ದುಡ್ಡ? ₹1 ಲಂಚ ಇಲ್ಲದೆ ಎಲ್ಲರ ಅಕೌಂಟ್ಗೆ ಹೋಗಿ ಆಗ್ತಾ ಇತ್ತು DBTಲಿ. ಆ ದುಡ್ಡು ಬರ್ತಾ ಇದೆ, ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ತಿದೆ. ಎಷ್ಟೋ ಕೆಲವು ಸಂದರ್ಭದಲ್ಲಿ ಈಗ ಒಂದೇ ಸತಿ ಕೊಟ್ಬಿಟ್ರಪ್ಪ ಬೇರೆ ಸ್ಟೇಟಲ್ಲಿ, 1 ವರ್ಷದ ಎಲ್ಲ ದುಡ್ಡು ಒಂದೇ ಸತಿ ಕೊಟ್ಬಿಟ್ರು. ಹಂಗೆ ನಾವು ನೋಡ್ತೀವಿ ಅದು ಏನಾಗಿದೆ ಅಂತ ನಾವು ನೋಡ್ತೀವಿ. ಎಲ್ಲ ಮುಚ್ಚಿ ಮರೆಯಲ್ಲ, ಒಂದೊಂದು ತಿಂಗಳು ದುಡ್ಡು ಕಲೆಕ್ಷನ್ ಆಗ್ಬೇಕಲ್ಲ ಬ್ಯಾಂಕ್ ಅಕೌಂಟ್ಗೆ.